ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಬಾಂಬೆ ಸಿಡಿದಿದೆ ನಿಜ. ಸಿಎಂ ಸಿದ್ದರಾಮಯ್ಯ ಅವರು ಸಚಿವರ ಮುಂದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೈಕಮಾಂಡ್ ಫೈನಲ್ ಮಾಡಿದೆ ಅನ್ನೋಂಥ ಸುದ್ದಿ ಈಗ ಫುಲ್ ವೈರಲ್ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರು ಭಾವುಕರಾಗಿ ಮಾತನಾಡಿದ್ರಂತೆ. ನನಗೆ ರಾಷ್ಟ್ರ ರಾಜಕಾರಣ ಬೇಡ, ನಾನು ರಾಜ್ಯಸಭೆಗೂ ಹೋಗಲ್ಲ, ಕರ್ನಾಟಕದಲ್ಲೇ ಇದ್ದು ಪಕ್ಷಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದನ್ನ ಕೇಳ್ತಾ ಇದ್ದಂತೆ ಕೆಲವರು ಸಚಿವರು ಕಣ್ಣೀರು ಇಟ್ಟಿದ್ರಂತೆ. ಏನು ಕಾಂಗ್ರೆಸ್ ಒಳಗೆ ಈಗ ಭಾರಿ ಎಮೋಷನಲ್ ವಾತಾವರಣ ನಿರ್ಮಾಣ ಆಗಿದೆ. ಸೊ ಸಿದ್ದರಾಮಯ್ಯ ಅವರು ಮತ್ತೆ ಏನು ಹೇಳಿದ್ರಪ್ಪ ಅಂತಂದರೆ, ಗ್ಯಾರಂಟಿ ಯೋಜನೆಗಳನ್ನ ಕಷ್ಟಪಟ್ಟು ಜಾರಿಗೆ ತಂದಿದ್ದೀವಿ, ಅದನ್ನು ಮುಂದುವರಿಸಬೇಕು, ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲರೂ ಸಹಕಾರ ಕೊಡಬೇಕಂತ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಫುಲ್ ಖುಷಿಯಲ್ಲಿದ್ದಾರೆ. ಮತ್ತು ಬಹಳ ವರ್ಷಗಳಿಂದ ಸಿಎಂ ಕುರ್ಚಿಗಾಗಿ ಕಾಯ್ತಾ ಇದ್ದಂಥ ಡಿ.ಕೆ.ಶಿ ಅವರಿಗೆ ಈಗ ಅವಕಾಶ ಸಿಕ್ಕಿದೆ. ಆದರೆ BJP ಮತ್ತು JDS ನಾಯಕರು ಈಗಲೇ ಕಾಂಗ್ರೆಸ್ ಒಳಜಗಳ ಶುರು ಆಯಿತು ಅಂತ ಟೀಕೆ ಮಾಡ್ತಾ ಇದ್ದಾರಂತೆ. ಇನ್ನು ಮುಂದಿನ 2 ವರ್ಷ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದು ಕೆಲವರ ಪ್ರಶ್ನೆ. ನಿಮ್ಮ ಅನಿಸಿಕೆ ಏನು? ಸಿದ್ದರಾಮಯ್ಯ ಅವರ ರಾಜೀನಾಮೆ ಸರಿಯಾದ ನಿರ್ಧಾರನ? ಮತ್ತು ಅವರ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರನ ಸರಿಯಾಗಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರಾ? ನಿಮ್ಮ ಕಾಮೆಂಟನ್ನು ತಿಳಿಸಿ. ಮತ್ತು ಇದೇ ರೀತಿ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.